ನಲ್ಮೆ ಹೆಣ್ಣಾಗಿ ನಗೆ ಬುಗ್ಗೆ ಸುರಿದೋಳೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸುಚಿತ್ರ ಆಂಟಿಯಿಂದ ಕೆಟ್ಟ ಕಮಲಾಕರ ಭಟ್ಟ ಸುಚಿತ್ರ ಆಂಟಿ ಸೇರಿ ಒಬ್ಬನನ್ನ ಹತ್ಯೆ ಮಾಡೇ ಬಿಟ್ರು. ಏನಿದರ ಅಪ್ಡೇಟ್ ಮತ್ತು ಇದರ ಸಂಪೂರ್ಣ ಮಾಹಿತಿಯನ್ನು ಚಿಂಚು ನೋಡುವ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಮಲಾಕರ್ ಭಟ್ ಅಂದ ಕೂಡಲೇ ನಮ್ಮ ಕಣ್ಮುಂದೆ ಬರುವಂಥದ್ದು ಪಬ್ಲಿಕ್ ಟಿವಿಯ ಮುಂದೆ ನಿತ್ಯ ಪೂಜೆ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ವರ್ಷಾನುಗಟ್ಟಲೆ ನಡೆಸಿಕೊಂಡು ಬರ್ತಾ ಇರುವಂಥ ಒಬ್ಬ ಸಣಕಲು ದೇಹದ ಗುರೂಜಿ. ಇವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಿಂದ ಬಂದು ಬೆಂಗಳೂರಿನ ಒಂದು ಏರಿಯಾದಲ್ಲಿ ಸೆಟ್ಲ್ ಆಗಿ ಇದೀಗ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಸರಿಸುಮಾರು ದಿನಕ್ಕೆ 700ಕ್ಕೂ ಹೆಚ್ಚು ಜನರಿಗೆ ಅನ್ನದಾನ ಮಾಡ್ತಾರೆ ಎನ್ನುವಂಥ ಜನಪ್ರಿಯತೆಯನ್ನ ಮತ್ತು ಬದುಕಿದ್ರೆ ಆರಾಮಾಗಿ ಬದುಕಬೇಕು ಮತ್ತು ಯಾರಿಗೂ ಕೂಡ ಕೆಟ್ಟದನ್ನ ಮಾಡಬಾರ್ದು ಎನ್ನುವಂಥ ಧ್ಯೇಯ ವಾಕ್ಯವೊಂದಿಗೆ ಇಡೀ ಕರ್ನಾಟಕದ ಮನೆ ಮಾತಾದಂತ ಪ್ರಖ್ಯಾತಿ ಗಳಿಸಿದಂತ ಈ ಕಮಲಾಕರ್ ಭಟ್ ಅಂದ್ರೆ ಕಮಲಾಕರ್ ಹೆಗಡೆ, ಅವರನ್ನ ನಾವು ಸಿದ್ದಾಪುರದಲ್ಲಿ ಕಮಲಾಕರ್ ಹೆಗಡೆ ಅಂತಾರೆ. ಅವರು ಈಗ ಕಮಲಾಕರ್ ಭಟ್ ಆಗಿ ಪರಿವರ್ತನೆಗೊಂಡು ದೊಡ್ಡ ಹೆಸರನ್ನ ಮಾಡಿದ್ರು ಮತ್ತು ಬಡತನದಿಂದ ಬೆಂದು ಬಳಲಿದಂತ ಕಮಲಾಕರ್ ಭಟ್ ವೇದ ಅಧ್ಯಯನವನ್ನು ಮುಗಿಸ್ಕೊಂಡು ಶಾಸ್ತ್ರ ಹೇಳುವಂತ ಅಥವಾ ಭವಿಷ್ಯ ಹೇಳುವಂತ ಕಾರ್ಯದಲ್ಲಿ ಮಗ್ನರಾಗಿ ಅಥವಾ ಅದಕ್ಕೆ ಸಮರ್ಪಣೆಯನ್ನ ಮಾಡಿಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕವನ್ನು ಸಾಧಿಸಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಮಾಡಿದ್ರು. ಆದ್ರೆ ಅವರು ದಿಢೀರಂತ ಮತ್ತು ಪ್ರಖ್ಯಾತಿಯಿಂದ ಕುಖ್ಯಾತಿ ಗಳಿಸಿದ್ದು ಫೆಬ್ರವರಿ 2ರ ಸಂಜೆ ಅಂದ್ರೆ ತಡರಾತ್ರಿ ಆದಂತ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಅರೆಸ್ಟ್ ಆದ ನಂತರ ಆ ಪ್ರಖ್ಯಾತಿಯಿಂದ ಕುಖ್ಯಾತಿಯ ಕಡೆ ಮುಖ ಮಾಡಿದ್ರು. ಮತ್ತು ಈಗ ಎಲ್ಲಿ ಹೋದ್ರೂ ಕೂಡ ಆಂಟಿಯಿಂದ ಕೆಟ್ಟ ಕಮಲಾಕರ್ ಭಟ್. ಓಕೆ, ಆಂಟಿಯಿಂದ ಕಮಲಾಕರ್ ಭಟ್ ಕೆಡ್ಲಿ, ಅದು ಅವರವರ ವಿಷಯ. ಆದ್ರೆ ಆ ಕೆಡುವಿನ ವಿಚಾರದಲ್ಲಿ ಆ ಆಂಟಿಯಿಂದ ಕೆಟ್ಟಂತ ಕಮಲಾಕರ್ ಭಟ್ ಮಾಡಿದ್ದು ಮತ್ತು ಆ ತಂಡ ಮಾಡಿದ್ದು ಒಬ್ಬ ವ್ಯಕ್ತಿಯ ಹತ್ಯೆಯನ್ನ, ಅದು ಈಗ ಕ್ಷಮಿಸಲಾರ್ಹದಂತ ಅಪರಾಧವಾಗಿ ಮಾರ್ಪಟ್ಟು ಇದೀಗ ಎಲ್ಲ 7 ಜನ ಇದೀಗ ಪೊಲೀಸ್ ಠಾಣೆಯಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಮತ್ತು ಅರೆಸ್ಟ್ ಆಗಿದ್ದಾರೆ ಮತ್ತು ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದ್ದಾರೆ. ನಾನು ಆ ಪ್ರಕರಣವನ್ನ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅದಾದ ನಂತರ ಕೆಲವೊಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನ ಹೇಳಬೇಕಾಗತ್ತೆ. ಕಮಲಾಕರ್ ಭಟ್ ಅವರು ಸಿದ್ದಾಪುರ ತಾಲೂಕಿನವರು. ಅವರಿಗೆ ಒಂದು ಮಹಿಳೆಯ ಪರಿಚಯ ಆಗುತ್ತೆ. ಅವಳ ಹೆಸರು ಸುಚಿತ್ರಾ ಮಹೇಶ್ ನಾಯ್ಕ್ ಅಂತ ಮಹಿಳೆಯ ಪರಿಚಯ ಆಗುತ್ತೆ. ಅದಾದ ನಂತರ ಅವರು ಇಬ್ರು ಕೂಡ ಕೆಲ ದಿನಗಳಿಂದ ಸಂಸಾರ ಮಾಡ್ತಾರೋ, ಅನೈತಿಕ ಚಟುವಟಿಕೆ ಮಾಡ್ತಾರೋ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಆದರೆ ಸಿದ್ದಾಪುರದಲ್ಲಿದ್ದಂಥ ಒಂದು ಕುಟುಂಬ ಅಂದ್ರೆ ಸುಚಿತ್ರಾ ಮಹೇಶ್ ನಾಯ್ಕ್ ಎನ್ನುವಂತ ಕುಟುಂಬ ಇರುತ್ತೆ. ಅವರು ತುಂಬಾ ಚೆನ್ನಾಗಿ ಸಂಸಾರ ಮಾಡ್ತಿದ್ರು ಮೊದಲ ಕಾಲದಲ್ಲಿ. ಅದಾದ ನಂತರ ಅವರು ಬೆಂಗಳೂರಿಗೆ ಬಂದಿರ್ತಾರೆ. ಸುಚಿತ್ರಾ ಮತ್ತು ಮಹೇಶ್ ನಾಯ್ಕ್ ಎನ್ನುವಂತ ಒಂದು ಕುಟುಂಬ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ನಂತರ ಇಲ್ಲಿ ಗುರುಜಿಯವರ ಪರಿಚಯ ಕೂಡ ಆಗುತ್ತೆ. ಅದು ಆ ಪರಿಚಯ, ಆ ಸುಲಿಗೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಇರುತ್ತೆ. ಅದಾದ ನಂತರ ಮಹೇಶ್ ನಾಯ್ಕ್ ಮತ್ತು ಸುಚಿತ್ರಾ ನಡುವೆ ಸ್ವಲ್ಪ ಸಂಸಾರದಲ್ಲಿ ಕಲಹ ಆಗುತ್ತೆ ಮತ್ತು ಕೊರೋನಾ ಮಹಾಮಾರಿ ಬಂದಾಗ ಇಲ್ಲಿ ಬೆಂಗಳೂರಿನ ಸಂಸಾರ ನಡೆಸಲಿಕ್ಕಾಗಲ್ಲ ಎನ್ನುವಂತ ಕಾರಣಕ್ಕಾಗಿ ಮಹೇಶ್ ಮತ್ತು ಸುಚಿತ್ರಾ ಕುಟುಂಬ ಬೆಂಗಳೂರಿನಿಂದ ಸಿದ್ದಾಪುರದ ಸೆಟ್ಲ್ ಆಗ್ತಾರೆ. ಆ ಮಧ್ಯೆ ಕೂಡ ಸುಚಿತ್ರಾ ಕಮಲಾಕರ್ ಭಟ್ ಅವರ ಒಂದು ಆಫೀಸ್ ಇರುತ್ತಲ್ಲ ಶಿವಮೊಗ್ಗದಲ್ಲಿ ಕೆಲಸಕ್ಕೆ ಇರ್ತಾಳೆ ಮತ್ತು ಅವರ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಾರೆ ಮತ್ತು ಪದೇ ಪದೇ ಮನೆಯಿಂದ ಹೋಗಿ ಕಣ್ತಪ್ಪಿಸ್ಕೊಂಡು ಹೋಗಿ ಶಿವಮೊಗ್ಗದ ಒಂದು ಆಫೀಸ್ನಲ್ಲಿ ಅಥವಾ ಅವ್ರ ಮನೆಯಲ್ಲಿ ಇರುವುದು ಅವರ ಒಂದು ಚಾಟಿ ಆಗುತ್ತೆ, ಒಂದು ಪದ್ಧತಿ ಇರುತ್ತೆ. ಇದರ ನಡುವೆ ಕೆಲ ದಿನಗಳ ಹಿಂದೆ ಸುಚಿತ್ರಾ ನಾಯ್ಕ್ ಅವರು ತಮ್ಮ 2 ಹೆಣ್ಣು ಮಕ್ಕಳ ಜೊತೆ ಮನೆಯಿಂದ ಓಡೋಗಿ ಕಮಲಾಕರ್ ಭಟ್ ಅವರ ಶಿವಮೊಗ್ಗ ನಿವಾಸದಲ್ಲಿ ನೆಲೆಸಿರ್ತಾರೆ ಎನ್ನುವಂತ ಒಂದು ಆಪಾದನೆ ಕೇಳಿ ಬಂದಿರುತ್ತೆ ಮತ್ತು ಅದು ಒಂದು ವಿಷಯ ಕೂಡ ಹರಿದಾಡುತ್ತೆ. ಮತ್ತು ಸುಚಿತ್ರಾ ನಾಯ್ಕ್ ಅವರ ಬಗ್ಗೆ ಆ ಊರಿನ ಸಿದ್ದಾಪುರನ ಜನ ಕೂಡ ಅಷ್ಟು ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿಲ್ಲ. ಅದು ಏನೇನು ಮಾಡುತ್ತೆ, ಆ ಹೆಂಗಸು ಏನೋ ಮಾಡ್ಕೊಂಡು ಬರುತ್ತೆ, ಸಂಸಾರ ಚೆನ್ನಾಗಿರಲ್ಲ, ಸಂಸಾರಕ್ಕೆ ಹಾಳು ಮಾಡುತ್ತೆ ಅನ್ನುವಂಥ ಒಂದು ಆಪಾದನೆ ಕೂಡ ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಕಮಲಾಕರ್ ಭಟ್ ಅವರ ಜೊತೆಗಿರುವಂತಹ ವಿಡಿಯೋಗಳು ಅಥವಾ ಬೇರೆ ಬೇರೆ ವಿಚಾರಗಳು ಕೂಡ ಆ ಮಕ್ಕಳಿಗೆ ತಿಳಿದಾಗ, ಅಂದ್ರೆ ಕಮಲಾಕರ್ ಭಟ್ ಅವ್ರ ಜೊತೆ ಸುಚಿತ್ರಾ ಹೋಗುವಾಗ ತನ್ನ 2 ಹೆಣ್ಣು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಮತ್ತು ಆ ಒಂದು ಹೆಣ್ಣು ಮಗು ತನ್ನ ತಂದೆಯವರಿಗೆ ಮೆಸೇಜ್ ಮಾಡಿ ಸೇವ್ ಮೀ, ಇಲ್ಲ ನನ್ನ ವಿಷ ಹಾಕಿ ಸಾಯಿಸ್ಬಿಡ್ತಾರೆ ಎನ್ನುವಂತ ಮೆಸೇಜ್ ಹಾಕಿದಾಗ ಕದ್ದು ಮುಚ್ಚಿ ತಪ್ಪಿಸಿಕೊಂಡು ಸುಚಿತ್ರಾ ಅವರಿಂದ ತಪ್ಪಿಸಿಕೊಂಡು ಅವರ ಅಪ್ಪನನ್ನ ಸೇರ್ಕೊಂಡು ಬಿಡ್ತಾಳೆ ಒಬ್ಬಳ ಮಗಳು. ಅವಳ ಹೆಸರು ಈಗ ಹೇಳೋದು ಬೇಡ, ಹುಡುಗಿ ಹೆಸರು. ಆ ಹುಡುಗಿ ಅಪ್ಪನನ್ನ ಸೇರ್ಕೊಂಡಾಗ ಅಪ್ಪನ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂದ್ರೆ ಮಹೇಶ್ ನಾಯ್ಕ ಕಂಪ್ಲೇಂಟ್ ಕೊಡ್ತಾರೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅಂದ್ರೆ ನನ್ನ ಹೆಂಡತಿ ನನ್ನಿಂದ ಓಡ್ ಹೋಗ್ಬಿಟ್ಟಿದ್ದಾಳೆ,
ಅದು ಕಮಲಾಕರ್ ಭಟ್ ಎನ್ನುವಂತ ಅಥವಾ ಗುರುಜಿ ಜೊತೆ ಓಡೋಗಿ ಸಂಸಾರ ಮಾಡ್ತಾರೆ. ಹಾಗಾಗಿ ಅವರಿಗೆ ಬುದ್ಧಿ ಹೇಳಿ ಎನ್ನುವಂತ ಒಂದು ಕಂಪ್ಲೇಂಟ್ ಅನ್ನ ಬರೆದು ಕೊಡ್ತಾರೆ ಪೊಲೀಸ್ ಠಾಣೆಯಲ್ಲಿ. ಅದಾದ ನಂತರ ಪೊಲೀಸರು ಕೂಡ ಕಮಲಾಕರ್, ಗುರುಜಿ ಮತ್ತು ಸುಚಿತ್ರವನ್ನ ಭೇಟಿ ಮಾಡುವಂತ ಪ್ರಯತ್ನ ಮತ್ತು ಕಾಂಟ್ಯಾಕ್ಟ್ ಮಾಡಿದಾಗ ಸಿಟ್ಟುಗೊಂಡಂತ ಮತ್ತು ತನ್ನ ಮಗಳನ್ನ ತನ್ನಿಂದ ತಪ್ಪಿಸ್ಕೊಂಡು ಹೋಗಿ ತಾನು ಅಂದ್ರೆ ಮಹೇಶ್ ನಾಯ್ಕ ಇಟ್ಕೊಂಡಿದ್ದಾನೆ ಅನ್ನುವಂತ ಒಂದು ಆಕ್ರೋಶಗೊಂಡಂತ ಈ ತಂಡ ಕಮಲಾಕರ್ ಭಟ್ ಮತ್ತು ಸುಚಿತ್ರ ಮತ್ತು ಕೆಲವೊಂದು ತಂಡ ಅಥವಾ ಸುಚಿತ್ರ ಅವರ ತಂದೆ ಲೋಕನಾಥ್ ಒಂದು ಇನೋವಾ ಕಾರ್ನಲ್ಲಿ ಮೊನ್ನೆ ಸಂಜೆ ಬಂದಿರ್ತಾರೆ. ಮೊನ್ನೆ ಸಂಜೆ ಬರುವ ಮೊದಲು ಅವರು ಫೆಬ್ರವರಿ ಒಂದಕ್ಕೆ ಅಂದ್ರೆ ಫೆಬ್ರವರಿ 1ನೇ ತಾರೀಕು ಕೂಡ ಅವರು ಸಿದ್ದಾಪುರಕ್ಕೆ ಬಂದು ಕೆಲವೊಂದು ಜಾಗದ ವಿಷಯವನ್ನು ನೋಡ್ಕೊಂಡು ಹೋಗಿರ್ತಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಕೂಡ ಇದೆ. ಆದ್ರೆ ಈ ಆಕ್ರೋಶಗೊಂಡ ಬಂದಿದ್ದು ಫೆಬ್ರವರಿ 2ಕ್ಕೆ 7 ಜನ ಬರ್ತಾರೆ. ಬಂದು ಅವರ ಅಂದ್ರೆ ಮಹೇಶ್ ನಾಯ್ಕ ಅವರ ಪಕ್ಕದ ಮನೆಯಲ್ಲಿರುವಂತ ಅವರ ಅಣ್ಣ ಅಂದ್ರೆ ವಸಂತ್ ನಾಯ್ಕ ಅವರ ಮನೆಯಲ್ಲಿ ಮಗಳು ಇರುವುದನ್ನು ಗಮನಿಸಿದಂತ ಈ ತಂಡ ವಸಂತ್ ನಾಯ್ಕ ಎಲ್ಲಿದ್ದಾನೆ ಎನ್ನುವಂತ ವಿಷಯವನ್ನು ತೆಗೆದು ಮಹೇಶ್ ನಾಯ್ಕ ಅಂದ್ರೆ ತನ್ನ ಗಂಡನ ಜೊತೆ ಜಗಳ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಹಲ್ಲೆ ಮಾಡುವಂತ ಪ್ರಯತ್ನಕ್ಕೂ ಆ ತಂಡ ಮುಂದಾಗತ್ತೆ. ತನ್ನ ತಮ್ಮನಿಗೆ ಹಲ್ಲೆ ಆಗ್ತಾ ಇದೆ, ಅಂದ್ರೆ ಈ ಮಹೇಶ್ ನಾಯ್ಕನ ಮಗಳನ್ನ ತನಗೆ ವಾಪಸ್ ಕಳಿಸ್ಕೊಡಿ ಅನ್ನುವಂತ ಒತ್ತಾಯ ಮಾಡ್ತಿದ್ರೆ ಅವಳು ನನ್ನ ಮನೆಯಲ್ಲಿದ್ದರೆ ಹಾಗೆ ನಾನು ಕೊಡಲ್ಲ ಎನ್ನುವಂತ ಒಂದು ಪ್ರತಿರೋಧವನ್ನ ತನ್ನ ಅಣ್ಣ ಅಂದ್ರೆ ಮಹೇಶ್ ನಾಯ್ಕನ ಅಣ್ಣ ವಸಂತ್ ನಾಯ್ಕ ಕೂಡ ಈ ವ್ಯಕ್ತಿಗಳ ಮೇಲೆ ಮುಗಿ ಬೀಳ್ತಾರೆ. ಅದರಿಂದ ಆಕ್ರೋಶಗೊಂಡಂತ ಈ 7 ವ್ಯಕ್ತಿಗಳು ತಾವು ತಂದಿದಂತ ಚಾಕು ಮತ್ತು ವೆಪನ್ಸ್ ಗಳ ಮುಖಾಂತರ ಅಲ್ಲಿ ಬಂದಂತ 3 ವ್ಯಕ್ತಿಗಳ ಮೇಲೆ ಹಲ್ಲೆಯನ್ನು ಕೂಡ ಮಾಡ್ತಾರೆ. ಒಂದು ಮಹೇಶ್ ನಾಯ್ಕನ ಮೇಲೆ ಹಲ್ಲೆ ಮಾಡ್ತಾರೆ, ಎರಡನೇದಾಗಿ ಮಹೇಶ್ ಅಣ್ಣ ವಸಂತ್ ನಾಯ್ಕ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಮತ್ತು 3ನೇದಾಗಿ ಮತ್ತೊಬ್ಬ ವ್ಯಕ್ತಿ ಕೂಡ ಮೇಲೆ ಹಲ್ಲೆ ಮಾಡ್ತಾರೆ. ಆದ್ರೆ ಹಲ್ಲೆ ವಿಕೋಪಕ್ಕೆ ಹೋದಾಗ ಅಲ್ಲಿ ಜನ ಎಲ್ಲ ಬಂದಾಗ ಇವರು ಓಡಿ ಹೋಗುವಂತ ಪ್ರಯತ್ನ ಮಾಡ್ತಾರೆ ಮತ್ತು ಅಲ್ಲೇ ಕುಸಿದು ಬಿದ್ದಂತ ವಸಂತ್ ನಾಯ್ಕ ಅವ್ರನ್ನ ಆಸ್ಪತ್ರೆಗೆ ಸಾಗಿಸುವ ಒಂದು ಮಾರ್ಗ ಮಧ್ಯೆ ಅವರು ಸಾವನ್ನು ಕೂಡ ಹಾಕ್ತಾರೆ. ಅಂದ್ರೆ ಅದು ಯಾವ ಮಟ್ಟಿನ ಹಲ್ಲೆ ಆಗಿರ್ಬೋದು ಎನ್ನುವುದನ್ನು ನಾವು ಗಮನಿಸಲೇಬೇಕಾಗುತ್ತೆ ಮತ್ತು ಅದು ಪೂರ್ವ ನಿಯೋಜಿತವಾಗಿ ಕೊಲೆ ಮಾಡಲೇಬೇಕೆನ್ನುವಂತ ಒಂದು ಪ್ರಯತ್ನ ಇಟ್ಕೊಂಡು ಅವರು ಬಂದಿದ್ದೇನು ಕೂಡ ಪ್ರಾಥಮಿಕವಾಗಿ ಪ್ರೈಮ್ ಆಫೀಸರ್ ತಿಳಿಯೋದಿಲ್ಲ. ಅಂದ್ರೆ ನಿಮ್ಗೆ ಸುಚಿತ್ರಾ ನಾಯ್ಕ ಅವರ ಮಗಳನ್ನ ಕರ್ಕೊಂಡು ಹೋಗ್ಬೇಕು ವಾಪಸ್ ಎನ್ನುವಂತ ಒಂದು ಧ್ಯೇಯ ಇದ್ರೆ ನೀವು ಸಮಾಧಾನವಾಗಿ ಬಂದು ಕಂಪ್ಲೇಂಟ್ ಕೊಟ್ಟು ಇಲ್ಲ ತನ್ನ ಮಗಳನ್ನು ಬೇಕು ಎನ್ನುವಂತ ಅಥವಾ ಕಮಲಾಕರ್ ಭಟ್ ಅವರ ಮುಖಾಂತರ ಇಲ್ಲ ಗುರುಜಿ ಅವ್ರು ಹೇಳ್ತಿದ್ರೆ ಸಂಧಾನ ಮಾಡ್ಬೇಕೆನ್ನುವಂತ ದೃಷ್ಟಿಯಲ್ಲಿ ಬಂದರೂ ಕೂಡ ಅದು ಒಂದು ಲೆವೆಲ್ಗೆ ಸತ್ಯ ಆಗ್ತಿತ್ತು. ಯಾಕಂದ್ರೆ ಸಂಸಾರ ಸರಿ ಇಲ್ಲ ಅಂದ್ರೆ ಸುಚಿತ್ರಾ ನಾಯ್ಕ ಅವರಿಗೆ ಕೂಡ ಒಂದು ಹಕ್ಕಿರತ್ತಿಲ್ಲ, ತನ್ನ ಗಂಡನನ್ನು ಬಿಟ್ಟು ಬೇರೆಯವ್ರ ಜೊತೆ ಬದುಕುವಂತ ಹಕ್ಕು ಆ ಒಂದು ಅವಕಾಶ ಕಾನೂನಲ್ಲಿ ಕೂಡ ಇದೆ. ಸುಚಿತ್ರಾ ನಾಯ್ಕ ಅವರು ಎಲ್ಲಿ ಬೇಕಾದ್ರೂ ಬದುಕಬಹುದು, ಅದು ಒಂದು ಕಾನೂನಿನ ಅಡಿಯಲ್ಲಿ ಅವಕಾಶ ಇದೆ. ಅಂತ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಿಕೊಂಡು ನೋಟಿಸ್ ಕೊಡೋದಾಗ್ಲಿ, ವಕೀಲರ ಮುಖಾಂತರ ನೋಟಿಸ್ ಕೊಡೋದಾಗ್ಲಿ ಎಲ್ಲವೂ ಕೂಡ ಸಾಧ್ಯತೆ ಇತ್ತು. ಆದ್ರೆ ಬರುವಾಗ್ಲೇ 7 ಜನರನ್ನ ಕರೆದುಕೊಂಡು ಬಂದು ಚಾಕುಗಳನ್ನ ತಂದು ಹಲ್ಲೆ ಮಾಡಿ ಅವರನ್ನು ಸಾಯಿಸೋ ಮಟ್ಟಿಗೆ ಈ ತಂಡ ಮುಂದಾಗಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮಹೇಶ್ ನಾಯ್ಕ ಅವರನ್ನ ಕೊಲೆ ಮಾಡಲೇಬೇಕೆನ್ನುವಂತ ಒಂದು ಕಾರಣಕ್ಕೆ ಬಂದಿತ್ತು. ಆದ್ರೆ ಅಲ್ಲಿ ಮಹೇಶ್ ನಾಯ್ಕ ಯಾರು, ವಸಂತ್ ನಾಯ್ಕ ಯಾರು ಎನ್ನುವುದು ಅವರಿಗೆ ಗೊತ್ತಾಗಲ್ಲ. ಅದಕ್ಕೂ ಕೂಡ ಕಾರಣ ಹೇಳ್ತೇನೆ. ಅಲ್ಲಿ ಹಲ್ಲೆ ಮಾಡ್ಲಿಕ್ಕೆ ಬಂದವರು ಕಮಲಾಕರ್ ಭಟ್, ಲೋಕನಾಥ್, ಸುಚಿತ್ರಾ ಜೊತೆಗೆ ಆಕಾಶ್ ಎನ್ನುವಂತ ವ್ಯಕ್ತಿಯ ಜೊತೆಗೆ 3 ಜನ ಅನ್ಯ ಧರ್ಮೀಯರು ಕೂಡ ಬಂದಿದ್ರು. ಅವ್ರು ಯಾಕಾಗಿ ಬಂದ್ರು ಇದು ದೊಡ್ಡದಂತ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಮೊಹಮ್ಮದ್ ಎನ್ನುವಂತರು ಬಂದಿರ್ತಾರೆ, ಫೈಸಲ್ ಎನ್ನುವಂತ ವ್ಯಕ್ತಿ ಬಂದಿರ್ತಾರೆ ಮತ್ತು ಇರ್ಫಾನ್ ಎನ್ನುವಂತ ವ್ಯಕ್ತಿ ಕೂಡ ಬಂದಿರ್ತಾರೆ. ಆ ಕಂಪ್ಲೇಂಟ್ ನಲ್ಲಿ 7 ವ್ಯಕ್ತಿಗಳ ವಿರುದ್ಧ ಒಂದು ಕಂಪ್ಲೇಂಟ್ ಆಗಿದೆ. A1 ಆಗಿ ಸುಚಿತ್ರಾ, ಶಿವಮೊಗ್ಗದ ನಿವಾಸಿ. ಎರಡನೇ A2 ಆಗಿ ಲೋಕನಾಥ್, ಇವರು ಸುಚಿತ್ರಾ ಅವರ ತಂದೆ. ಕಮಲಾಕರ್ ಹೆಗ್ಡೆ, ಅವದೀಗ ಕಮಲಾಕರ್ ಭಟ್ ಅಂತ ಹೇಳ್ತಾರೆ, ಅವರು ಬೆಂಗಳೂರು ನಿವಾಸಿ. ಗುರುಜಿ ಕಮಲಾಕರ್ ಭಟ್. ಆಕಾಶ್ ಎನ್ನುವಂತ ವ್ಯಕ್ತಿ ಶಿವಮೊಗ್ಗದ ನಿವಾಸಿ. ಮೊಹಮ್ಮದ್ A5, ಫೈಸಲ್ A6, ಇರ್ಫಾನ್ A7. ನಾನು ಮತ್ತೊಮ್ಮೆ ಹೇಳ್ತೀನಿ, ಸುಚಿತ್ರಾ A1, ಲೋಕನಾಥ್ A2, ಕಮಲಾಕರ್ A3, ಆಕಾಶ್ A4, ಮೊಹಮ್ಮದ್ A5, ಫೈಸಲ್ A6 ಮತ್ತು ಇರ್ಫಾನ್ ಎನ್ನುವಂತ ವ್ಯಕ್ತಿ 7 ಅಂದ್ರೆ A7 ಆಗಿ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗುತ್ತೆ. ಇಲ್ಲಿ ಗಮನಿಸಬೇಕಂತ ಸಂಗತಿ ಅಂದ್ರೆ ಸುಚಿತ್ರಾ ನಾಯ್ಕ ಅವರಿಗೆ ಎಲ್ಲ ಅವಕಾಶ ಇತ್ತು ಕಾನೂನು ಅಡಿಯಲ್ಲಿ. ಇಲ್ಲ, ನಾನು ಮಹೇಶ್ ನಾಯ್ಕ ಅವ್ರ ಜೊತೆ ಬದುಕಲಿಕ್ಕೆ ಆಗಲ್ಲ, ನಮ್ಗೆ ಹಿಂಸೆ ಆಗುತ್ತೆ ಎನ್ನುವಂತ ವಿಚಾರವನ್ನ ಸ್ವತಂತ್ರವಾಗಿ ಕೋರ್ಟ್ ಮುಖಾಂತರ ಬಗೆಹರಿಸಿಕೊಂಡು ತನ್ನ ಮಗಳನ್ನ ತನ್ನ ಸುಪರ್ದಿಗೆ ಕೊಡಬೇಕೆನ್ನುವಂತ ಮಾತನ್ನ ಕೋರ್ಟ್ ಮುಖಾಂತರ ಅವಕಾಶವನ್ನು ಕೇಳಬಹುದಿತ್ತು. ಅದು ಮಾಡಲಿಲ್ಲ. ಮಗಳ ಅಭಿಪ್ರಾಯವನ್ನು ಕೇಳಿ ಇಲ್ಲ ನೀ ಯಾರ ಜೊತೆಗಿರ್ತೀಯ ಎನ್ನುವಂತ ವ್ಯಕ್ತಿತ್ವವನ್ನು ಕೂಡ ಅವಳಿಗೆ ಕೇಳಬೇಕು, ಅದನ್ನು ಕೇಳಿಲ್ಲ. ಏಕಾಏಕಿ ಬಂದು ಹಲ್ಲೆ ಮಾಡಿ ಈ 3 ವ್ಯಕ್ತಿಗಳು ಅಂದ್ರೆ ಫೈಸಲ್, ಮೊಹಮ್ಮದ್, ಇರ್ಫಾನ್ ಅಂತ ವ್ಯಕ್ತಿಗಳು ಜೊತೆಗೆ ಕಮಲಾಕರ್ ಭಟ್, ಆಕಾಶ್ ಮತ್ತು ಲೋಕನಾಥ್ ಈ ವ್ಯಕ್ತಿಗಳಿಗೆ ಮಹೇಶ್ ಯಾರು, ವಸಂತ್ ಯಾರು ಎನ್ನುವುದನ್ನು ಗಮನಕ್ಕೆ ಬರುತ್ತೆ. ಕತ್ತಲ ಸ್ವಲ್ಪ ರಾತ್ರಿಯಲ್ಲಿ 2 ಮೇಲೆ 3 ಮೇಲೆ ಹಲ್ಲೆ ಮಾಡಿದ್ರು ಮತ್ತು ಆ ವಸಂತ್ ನಾಯ್ಕ್ ಕೂಡ ಅಲ್ಲಿ ಪಾಪದ ವ್ಯಕ್ತಿ. ಯಾಕಂದ್ರೆ ಅವರು ಆಟೋ
ವಾಟರ್ ಸರ್ವಿಸ್ ಮುಖಾಂತರ ಆಟೋ ಮುಖಾಂತರ ನೀರನ್ನು ಸಪ್ಲೈ ಮಾಡ್ತಿರುವಂತ ಪ್ರಥಮ ಮಾಹಿತಿ ಬರ್ತಾ ಇದೆ. ಅದಾದ ನಂತರ ಆ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಸಂತ್ ನಾಯ್ಕ್ ಅಂದ್ರೆ ತೀರಿ ಹೋದ ವಸಂತ್ ನಾಯ್ಕ್ ಅವರ ಹೆಂಡತಿ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಇದೀಗ 7 ವ್ಯಕ್ತಿಗಳನ್ನ ಬಂಧನ ಮಾಡಿದ್ದಾರೆ. ಇದು ಒಂದು ಹಂತಕ್ಕೆ ಈ ಪ್ರಕರಣ ಏನಾಯ್ತು. ಜೊತೆಗೆ ಅದರ ಮುಂದುವರೆದ ಭಾಗವಾಗಿ ಆ ಊರಿನ ಜನರು ಕೂಡ, ಸಿದ್ದಾಪುರ ತಾಲೂಕಿನ ಜನರು ಕೂಡ ಅಂದ್ರೆ ಅವರಗುಪ್ಪ ಗ್ರಾಮದ ನಿವಾಸಿಗಳು ಪ್ರತಿಭಟನೆಯನ್ನ ಮಾಡಿದ್ರು ಮತ್ತು ತೀವ್ರ ಬಡತನದಲ್ಲಿದ್ದಂತ ವಸಂತ್ ನಾಯ್ಕ್ ಅವರ ಪತ್ನಿ ಮತ್ತು ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನ ನಾನು ಅವರನ್ನು ಗುರ್ಜೇಂದ್ರ ಕಮಲಾಕರ್ ಭಟ್ ಅವರ ತಂಡ ಕೊಡಬೇಕು ಮತ್ತು ಕಮಲಾಕರ್ ಭಟ್ಟೆ ಈ ಪ್ರಮುಖ ಈ ಒಂದು ಪ್ರಕರಣದ ರೂವಾರಿಯಾಗಿರುವುದನ್ನು ನೋಡಿ. ಸುಚಿತ್ರಾ ನಾಯ್ಕ್ ಅವರು ಈ ಪ್ರಕರಣವನ್ನ ತನ್ನ ಒಂದು ಸಂಸಾರವನ್ನು ಹಾಳು ಮಾಡಿಕೊಂಡು ಗುರು ಜೊತೆಗೆ ಇದ್ಕೊಂಡು ಅವ್ರಿಗೆ ಹೇಳಿದ್ರು ಕೂಡ ಕಮಲಾಕರ್ ಭಟ್ ಎನ್ನುವಂತ ಈ ವ್ಯಕ್ತಿಗೆ, ಊರನ್ನ ತಿದ್ದಲಿಕ್ಕೆ ಹೋಗುವಂತ ವ್ಯಕ್ತಿಗೆ, ಊರನ್ನೇ ಸರಿಪ್ ಮಾಡ್ತೇನೆ ಎನ್ನುವಂತ ವ್ಯಕ್ತಿಗೆ, ಅಥವಾ ದಿನಕ್ಕೆ 100ಕ್ಕೂ ಹೆಚ್ಚು ಜನರಿಗೆ ಊಟ ಕೊಡ್ತಾನೆ ಎನ್ನುವಂತ ವ್ಯಕ್ತಿಗೆ ಒಂದು ಕುಟುಂಬವನ್ನು ಹೇಗೆ ಸರಿ ಮಾಡ್ಬೇಕು ಎನ್ನುವಂತ ಒಂದು ಬುದ್ಧಿವಂತಿಕೆ ಇರ್ಲಿಲ್ವಾ? ಆ ಒಂದು ರೀಲ್ ನೋಡಿದಾಗ ನಮ್ಗೆ ಅರ್ಥ ಆಗತ್ತೆ ನೋಡಿ. ಸಂಸಾರ, ದೈಹಿಕ ಸಂಬಂಧ ಅವೆಲ್ಲ ಓಕೆ, ಆದ್ರೆ ಸುಚಿತ್ರ ಎನ್ನುವಂತ ವ್ಯಕ್ತಿ ಜೊತೆಗೆ ರೀಲ್ಸ್ ಮಾಡುವಾಗ ಕದ್ದು ಮುಚ್ಚಿ ಬಾಗಿಲಿಂದ ಹೊರಗೆ ನೋಡ್ತಾ ಇರೋದನ್ನ ನೋಡ್ತಾ ಇದ್ರೆ ಇವರು ಭವಿಷ್ಯ ಹೇಳ್ತಾ ಇದ್ರು ಅಥವಾ ಅದನ್ನ ಭದ್ರ ಮಾಡ್ಕೊಳ್ಳಿಕ್ಕೂ ಇವ್ರ ಹತ್ರ ಆಗ್ತಾ ಇರಲಿಲ್ಲ, ಅಥವಾ ಏನಾದ್ರು ಟ್ರ್ಯಾಪ್ ಆಗ್ಬಿಟ್ರು ಆ ಸುಚಿತ್ರನಿಂದ ಎಲ್ಲವೂ ಕೂಡ ತನಿಖೆಯಿಂದ ತಿಳಿದು ಬರ್ಬೇಕಾಗತ್ತೆ. ಆ ವಿಡಿಯೋಗಳಲ್ಲಿ ರೀಲ್ಸ್ಗಳಲ್ಲಿ ನೋಡ್ತಾ ಇರುವಾಗ ತುಂಬಾ ಖುಷಿಯಲ್ಲಿದ್ದು ಮಾತ್ರ ಸುಚಿತ್ರ ಇರುವಂತ ಒಂದು ಮೇಲ್ನೋಟಿಗೆ ಕಂಡು ಬರುತ್ತೆ. ಹಾಗಾಗಿ ಇಲ್ಲೋ ಒಂದ್ ಕಡೆ ಕಮಲಾಕರ್ ಭಟ್ ಟ್ರ್ಯಾಪ್ ಆಗ್ಬಿಟ್ನೆ ಅನ್ನುವಂತ ಸಂಶಯ ಕೂಡ ಇದೀಗ ಕಂಡು ಬರುತ್ತೆ. ಯಾಕಂದ್ರೆ ಆ ಟ್ರ್ಯಾಪ್ ಮುಖಾಂತರ ಆ ಎಲ್ಲ ಮುಖಾಂತರ ಇದೀಗ ಕಮಲಾಕರ್ ಭಟ್ ಸುಚಿತ್ರ ಹೇಳಿದ ಹಾಗೆ ಕುಡಿಯುವಂತೆ ಮಾಡಿತು ಮತ್ತು ರೀಲ್ಸ್ ಅಲ್ಲೂ ಕೂಡ ಕೆಲವೊಂದು ಫೋಟೋ ವೈರಲ್ ಆದವು ಕೂಡ ಸುಚಿತ್ರ ಅವರ ಹೆಗಲ ಮೇಲೆ ಕೈ ಹಾಕುವಂತ ಒಂದು ಫೋಟೋ ಇರ್ಬೋದು, ಮತ್ತು ಇದು ತನ್ನ ಫ್ಯಾಮಿಲಿ ಅನ್ನುವಂತ ಫೋಟೋ ಆಗಿರ್ಬೋದು, ಎನ್ನುವಂತ ಹೆಡ್ಲೈನ್ಸ್ ಅಲ್ಲಿ ಹಾಕಿದಂತ ಫೋಟೋ ಆಗಿರ್ಬೋದು, ಇವೆಲ್ಲವೂ ಕೂಡ ಕಮಲಾಕರ್ ಭಟ್ ಮಾಡ್ತಾ ಇರುವಂತ ತನ್ನ ಪ್ರೊಫೆಷನ್ಗೆ ಕೆಟ್ಟ ಕಳಂಕವನ್ನ ತಂದಿಟ್ಟಿದ್ದಾರೆ. ಮತ್ತು ಇದೀಗ ಅದು ಬಿಜೆಪಿ ವಿರುದ್ಧವೂ ಕೂಡ ಹರಿಯಾಯುವಂತ ಪರಿಸ್ಥಿತಿ ಬಂದಿದೆ. ಹರಿಪ್ರಸಾದ್ ಅವರು ನೇರವಾಗಿ ಸುರೇಶ್ ಕುಮಾರ್ ಅವರನ್ನ ಎತ್ಕೊಟ್ಟಿದ್ದಾರೆ. ಯಾಕಂದ್ರೆ ಅವರನ್ನು ಒಮ್ಮೆ ಮೀಟ್ ಮಾಡ್ತಾರೆ ಅನ್ನುವಂತ ಫೋಟೋ ಕೂಡ ವೈರಲ್ ಆಗಿತ್ತು ಮತ್ತು ಸಪೋರ್ಟ್ ಮಾಡ್ತೇವೆ, ಇಂಥ ವ್ಯಕ್ತಿಗಳು ಸಪೋರ್ಟ್ ಮಾಡ್ತೇವೆ ಎನ್ನುವಂತ ಒಂದು ಅಡಿಯಲ್ಲಿ ಇದೀಗ ಕಮಲಾಕರ್ ಭಟ್ ಮತ್ತು ಸುರೇಶ್ ಕುಮಾರ್ ಅವರ ವಿರುದ್ಧವೇ ಹರಿಪ್ರಸಾದ್ ಅವರು ತಿರುಗಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಆಂಟಿಯಿಂದ ಎಲ್ಲವೂ ಹಾಳಾಯಿತು. ದೈಹಿಕ ಸಂಬಂಧ, ಅನೈತಿಕ ಸಂಬಂಧ ಎಲ್ಲವೂ ಅವರವರ ಅಭಿಪ್ರಾಯ. ಆದರೆ ಈ ಅನೈತಿಕ ಸಂಬಂಧ ಅಥವಾ ಬೇರೆ ಬೇರೆ ಸಂಬಂಧದಿಂದ ಒಂದು ವ್ಯಕ್ತಿಯ, ಅಮಾಯಕ ವ್ಯಕ್ತಿಯ ಕೊಲೆಯಾಗಿದೆಯಲ್ಲ, ಅದು ಕೂಡ ಯಾರೂ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮುಂದಾದ್ರೂ ಕೂಡ ಇಂಥ ಪ್ರಕರಣ ಕಡಿಮೆ ಆಗಬೇಕು ಮತ್ತು ಏನಾದ್ರೂ ಸಂಸಾರದ ಹೊರಗೆ ಬರ್ಬೇಕಂದ್ರೆ ನೇರವಾಗಿ ಕೋರ್ಟಿಗೆ ಹೋಗ್ಬೋದು. ಇಲ್ಲ ನನ್ಗೆ ಸಂಸಾರ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ ಅಥವಾ ನನ್ನ ಹೆಂಡತಿ ಸರಿ ಇಲ್ಲ ಅಂತ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಕೋರ್ಟಿಗೆ ಹೋಗ್ಬೋದು. ಆ ಕೋರ್ಟಿಗೆ ಹೋಗೋದನ್ನು ಬಿಟ್ಟು ದೈಹಿಕವಾಗಿ ಅಥವಾ ನೈತಿಕ ಪೊಲೀಸ್ಗಿರಿಯನ್ನ ಮಾಡ್ಲಿಕ್ಕೆ ಹೋದ್ರೆ ಅದಾದ ನಂತರ ಇದೇ ವ್ಯಕ್ತಿಗಳು ಮತ್ತೆ ಜೈಲಿನ ವಾಸಿಗಳಾಗಬೇಕಾಗತ್ತೆ ಮತ್ತು ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯಬೇಕಾಗುತ್ತೆ ಅನ್ನೋದಕ್ಕೆ ಇದೇ ನಮ್ಮ ಕಣ್ಮುಂದಿರುವಂತಹ ಒಂದು ಸೂಕ್ಷ್ಮ ಸಾಕ್ಷಿ ಆಗುತ್ತೆ. ಇದಾಗಿತ್ತು ಇವತ್ತು ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.